ಸಚಿವ ಮುನಿಯಪ್ಪ ಅವರು ಭರವಸೆ ಕೊಡುವ ಮಾತುಗಳನ್ನಾಡಿದ್ರು. ಈ ಮಾತುಗಳು ಆಟೋ ಚಾಲಕರಿಗೆ ತೃಪ್ತಿ ತಂದಿದೆಯಾ ಅಂತ ನೀವು ಕೇಳಿದ್ರೆ ಇಲ್ಲ ಅನ್ನೋ ಉತ್ತರ ಸಿಗ್ತಾ ಇದೆ. ಯಾಕಂದ್ರೆ ಇವರು ಭೇಟಿ ಕೊಟ್ಟು ಮಾತುಕತೆ ಆಗಿ ಪತ್ರ ಈಸ್ಕೊಂಡ ಮೇಲೂ ಕೂಡ ನಮ್ಮನ್ನ ತೀರಾ ಅಡ್ಡಿಯಿಂದ ನೋಡಿದ್ರು ಅನ್ನೋದು ಆಟೋ ಚಾಲಕರ ಕೊರಗಾಗಿತ್ತು. ಎಲೆಕ್ಷನ್ ಮುಗಿಯೋ ತನಕ ನಮ್ಮ ಕಷ್ಟ ಪ್ರಾಬಬ್ಲಿ ಇವ್ರಿಗೆ ತಿಳಿಯದೇ ಇಲ್ಲ ಅಂತ ಮಾತಲೆತ್ತಿದ್ರು ಆಟೋ ಚಾಲಕರು. ಸಚಿವರು ಅಸಡ್ಡೆ ಉತ್ತರ ಕೊಟ್ಟು ಹೋಗ್ತಾ ಇದ್ದಾರೆ. ರೆಸ್ಪಾನ್ಸ್ ನಮಗೆ ತೃಪ್ತಿ ತಂದಿಲ್ಲ ಅನ್ನೋದನ್ನು ಆಟೋ ಚಾಲಕರು ಬೇಸರದ ಮೂಲಕ ತಿಳಿಸ್ತಾ ಇದ್ದಾರೆ. ಗ್ಯಾಸ್ಗಾಗಿ ನಾವು ರಸ್ತೆಲೇ ಮಲಗ್ತಾ ಇದ್ದೀವಿ, ದರ ಏರಿಕೆ ಆದರೂ ಬಂಕ್ ಅವರನ್ನ ಇವ್ರು ಕೇಳ್ತಾ ಇಲ್ಲ. ನಮ್ಮ ಕಷ್ಟ ಕೇಳಕ್ಕೆ ಇವ್ರ ಹತ್ರ ಟೈಮ್ ಇಲ್ಲ, ಬ್ಯುಸಿ ಅಂತೆ ಇವರು. 9ನೇ ತಾರೀಕು 10ನೇ ತಾರೀಕು ಅಂತ ಇನ್ನು 4-5 ದಿನ ಬಿಟ್ಟು ಮೀಟಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ನಮ್ಮ ಧ್ವನಿ ಆಗುವಂತಹ ಟೈಮ್ ಇಲ್ಲ ಅಂದರೆ ಏನು ಹೇಳೋಣ ನಾವು ಅಂತ ಕೇಳ್ತಿದ್ದಾರೆ. ಹಾಗೆ ತಮಗಾಗ್ತಾ ಇರುವ ರಿಯಲ್ ಟೈಮ್ ಪ್ರಾಬ್ಲಮ್ಸ್ ಅನ್ನ ಕೂಡ ವಿವರಿಸಿದ್ರು. ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು, ಯಾಕಂದರೆ ಈಗೆಲ್ಲ ಎಕ್ಸಾಮಿನೇಷನ್ ಮುಗಿದು ರಿಸಲ್ಟ್ ಬಂದು ಅಡ್ಮಿಷನ್ ಆಗೋ ಹೊತ್ತು ಎಲ್ಲ ಹೇಳ್ಕೊಂಡಿದ್ದಾರೆ ಅವರು. ಬ್ಯಾಂಕ್ಗಳಲ್ಲಿ ದರ ಏರಿಕೆ ಆಗಿದೆ, ಹಾಗೆ ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಜೊತೆಗೆ ಸಚಿವರ ಮನೆ ಮುಂದೆ ಬಂದು ಈಗ ಆಟೋ ಚಾಲಕರು ಮನವಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಆಟೋ ಚಾಲಕರಿದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನು ಪ್ರಮುಖವಾಗಿ ಏನೆಲ್ಲ ಕೇಳಿದ್ರಿ ಮನುಷ್ಯರು? ಸರ್, ನಾವು ಫಸ್ಟು ಈ ಗ್ಯಾಸನ್ನು ಸಫಿಷಿಯೆಂಟಾಗಿ ಸಿಗಬೇಕು ಅನ್ನೋದು ಒಂದು. ಎರಡನೇ ಪ್ರಾಬ್ಲಮ್ಮು, ಇವಾಗ ಗಂಟೆಗಟ್ಟಲೆ ಕ್ಯೂನಲ್ಲಿ ನಾವು ನಿಂತ್ಕೊಂಡು ಸಂಪಾದನೆ ಮಾಡೋದಕ್ಕೆ ಇವಾಗ ಮೊದಲೇ ಸಂಪಾದನೆಗಳು ಕಮ್ಮಿ ಇರೋವಾಗ ಕ್ಯೂನಲ್ಲಿ ನಿಂತ್ಕೊಂಡು ಅಲ್ಲೇ 3-4 ಅವರ್ ನಾವು ಟೈಮ್ ಪಾಸ್ ಮಾಡಿದ್ರೆ ನಮಗೆ ಜೀವನ ನಡೆಸೋದು ಹೆಂಗೆ ಅನ್ನೋದು ಎರಡನೇ ಪ್ರಾಬ್ಲಮ್ಮು. ಇದ್ರ ಮಧ್ಯದಲ್ಲಿ ದಿನೇ ಒಂದೊಂದು ರೇಟು 56 ರೂಪಾಯಿ ಇದ್ದದ್ದು ಗ್ಯಾಸು 189, 90, 100, 135 ತನಕ ಹೋಗಿದೆ. ಈ ಥರ ಇರಬೇಕು ಅಂದರೆ ನಾವು ಜೀವನ ನಡೆಸೋದಕ್ಕೆ ಮಕ್ಕಳ ಶಾಲೆ, ವಿದ್ಯಾಭ್ಯಾಸ ಎಲ್ಲದಕ್ಕೂ ಬೇಕಲ್ಲ. ನಮ್ಮ ಜೀವನ ನಡೆಸೋದಕ್ಕೆ ಮಿನಿಮಮ್ ಆಗಿ ಇವತ್ತಿನ ದಿವಸ 40ರಿಂದ 45 ಸಾವಿರ ರೂಪಾಯಿ ಬೇಕಾಗುತ್ತೆ. ಈ ಥರ ಇರಬೇಕು ಅಂದರೆ ನಾವು ಜೀವನ ನಡೆಸೋದು ತೊಂದರೆ ಆಗಿರೋವಾಗ ಮಾನ್ಯ ಸಚಿವರಿಗೂ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ಸಾರಿಗೆ ಸಚಿವರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ, ಪ್ಲಸ್ ಇವ್ರಿಗೂ ಇದು ಆಹಾರ ನಾಗರಿಕ ಸರಬರಾಜು ಸಚಿವರಿಗೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಇವರು ಎಲ್ಲರ ಮಧ್ಯದಲ್ಲಿ ನಮಗೆ ಯಾರಿಂದ ಸಹಕಾರ ಸಿಗುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಎಷ್ಟಾಗಿದೆ ಸರ್? ಇದಕ್ಕೆ ಮೊದಲು ಒಂದು ವಾರದ ಹಿಂದೆ ಎಷ್ಟಿತ್ತು, ಈಗ ಎಷ್ಟಿದೆ ಸರ್? ನೋಡಿ, ಮುಂಚೆ ಬಂದೆ 56 ರೂಪಾಯಿ ಗ್ಯಾಸ್ ಇತ್ತು, ಇವಾಗ 135 ರೂಪಾಯಿ ಆಗಿದೆ. ಬೇಕಾದ್ರೆ ತೋರಿಸ್ತೀನಿ ನಿಮಗೆ, ನೋಡ್ಕೊಳ್ಳಿ. 135 ರೂಪಾಯಿ ಗ್ಯಾಸ್ ಆಗಿದೆ. ನಮ್ಮ ಮೀಟರ್ ನೋಡಿದ್ರೆ ಅಷ್ಟೇ ಇದೆ. ಏನು ಹೇಳಿ, ಅದನ್ನು 135 ರೂಪಾಯಿ ಕೊಟ್ಟರು ಗ್ಯಾಸ್ಗಳು ನಮಗೆ ಸಿಗ್ತಾ ಇಲ್ಲ. ಸಾಯಂಕಾಲ ಹೋಗಿದ್ರೆ ಬೆಳಗ್ಗೆ ಗಂಟೆ ನಮಗೆ ಕ್ಯೂ ಒಳಗೆ 3-4 ಕಿಲೋಮೀಟರ್ ಕ್ಯೂ ಒಳಗೆ ನಿಂತ್ಕೊಂಡಿದ್ದೀವಿ, ಆಗ್ಲೂ ಗ್ಯಾಸ್ ಸಿಗ್ತಾಯಿಲ್ಲ. ಯಾವ ರಾಜಕಾರಣಿಗಳು ಬಂದ್ಬಿಟ್ಟು ಆಟೋಗಳು ಪಬ್ಲಿಕ್ ಸರ್ವೆಂಟು, ಏನು ಹೇಳಿ, ಎಷ್ಟೊಂದು ಜನ ಪಬ್ಲಿಕ್ಗೆ ನಾವು ಸರ್ವಿಸ್ನ ಕೊಡ್ತಾಯಿದ್ದೀವಿ. ಗ್ಯಾಸ್ ಎಲ್ಲ ನಾವು ಹೋಗ್ಬಿಟ್ಟು ಹೆಂಗೂ ನಾವು ಸರ್ವಿಸ್ಗಳು ಕೊಡ್ತಾಯಿದ್ದೀವಿ. ಅಂತ ಆಗ್ದು 4 ಕಿಲೋಮೀಟರ್ ನಾವು ಕ್ಯೂ ಒಳಗೆ ನಿಂತ್ಕೊಂಡಿದ್ದೀವಿ. ಯಾವ ರಾಜಕಾರಣಿಗಳು ಬಂದ್ಬಿಟ್ಟು ನೀವು ಊಟ ಮಾಡಿದ್ರಲ್ಲ, ತಿಂಡಿ ಮಾಡಿದ್ರಲ್ಲ, ಒಂದು ಲೋಟ ನೀರು, ಒಂದು ಬಾಟಲ್ ನೀರನ್ನು ತೊಗೊಂಡ್ಬಂದು ಕೊಡೋಕ್ಕೆ ಯಾವ್ದು ಮುಂದಕ್ಕೆ ಬರ್ತಾ ಇಲ್ಲ. ಏನು ಅಷ್ಟು ನಾವು ಡಿಪಾರ್ಟ್ಮೆಂಟ್ ಹೋದೋ ನಮಗೆ ಕಿಟ್ಟೋಗ್ಬಿಟ್ಟಿದೆ ನಾವು ಆಟೋ ಡಿಪಾರ್ಟ್ಮೆಂಟ್ ಹೋದೋ. ಎಲ್ಲ ಕೆಲಸಕ್ಕೆ, ಎಲೆಕ್ಷನ್ಗೆ, ಇದಕ್ಕೆ ಅದಕ್ಕೆ ಎಲ್ಲ ನಮ್ಮ ಆಟೋ ಡಿಪಾರ್ಟ್ಮೆಂಟೇ ಬೇಕು. ಇದಕ್ಕೆಲ್ಲ ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಬೇಡವಾ? ಮಿನಿಸ್ಟರ್ ಭೇಟಿ ಆದರೆ ನಿಮ್ಮ ಕಷ್ಟ ಹೇಳಿದ್ರಿ, ಏನು ಹೇಳಿದ್ರು, ಏನು ಉತ್ತರ ಕೊಟ್ಟರು? ಸರ್, ಅದೇ 10ನೇ ತಾರೀಕೆ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ದಾರೆ.